ಹಾಯ್ ಹಲೋ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಅಲ್ತಾಫ್ ಇಳುಗುಳ. ನೀವು ವೀಕ್ಷಿಸ್ತಾ ಇದ್ದೀರಾ ಅಟ್ ನ್ಯೂಸ್ ಕನ್ನಡ. ಇದು ಗಟ್ಟಿತನದ ದಿಟ್ಟ ಸುದ್ದಿ. ಯೂನಿಯನ್ನಿಂದ ನೀವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಾ. ಹೌದು. ಯಾವ ಹಂತದವರೆಗೆ ಈ ಒಂದು ಪ್ರತಿಭಟನೆ ನೀವು ಹೋರಾಡ್ತೀರಾ ಅನ್ನೋಂಥದ್ದು? ಸರ್, ಈಗ ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳಿದರೆ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನು ಮಾತಾಡ್ತಾರೆ ಅಂದರೆ ಇದು ಶ್ರೀಮಂತರ ಸ್ವರ್ಗ ಅಂತ. ಅಂದರೆ ಈ ಸ್ವರ್ಗ ಅಂತ ಹೇಳ್ತಾರೆ ಚಿಕ್ಕಮಗಳೂರನ್ನ. ಆದರೆ ಯಾರಿಗೆ ಸ್ವರ್ಗ ಆಗಿದೆ? ಇದು ಶ್ರೀಮಂತರಿಗೆ ಸ್ವರ್ಗ ಆಗಿದೆ, ಬಡವರಿಗೆ ನರಕ ಆಗಿದೆ. ಕಿತ್ತು ತಿನ್ನೋ ಅಧಿಕಾರಿಗಳಿಗೆ ಸ್ವರ್ಗ ಆಗಿದೆ. ಇಲ್ಲಿ ದುಡಿ ತಿಂತಕ್ಕಂಥ ಬಡವರಿಗೆ ಇವತ್ತು ನರಕ ಆಗಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಲೈನ್ ಮನೆಗಳು ವಾಸ ಮಾಡುವಂಥ ನಮ್ಮ ಏನು ಬಂಧುಗಳಿದ್ದಾರೆ ಅವರ ಮನೆಗಳು ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಈ ಶ್ರೀಮಂತರ ನಾಯಿಗಳಿಗೆ ಒಂದು ಒಳ್ಳೆಯ ಗೂಡಿದೆ, ಅದರಿಂದ ಕಡೆಯಾಗಿ ಲೈನ್ ಮನೆಗಳಿದ್ದಾವೆ, ಅಲ್ಲಿ ವಾಸ ಮಾಡ್ತಿದ್ದಾರೆ. ಒಂದು. ಎರಡನೇದು, ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಒಂದು ಅನುಭವ ಆಗಿದೆ. ಏನಂತ ಹೇಳಿದರೆ, ನಮಗೆ ಒಂದು ಅಡ್ರೆಸ್ ಇಲ್ಲ. ಅಪ್ಪ ಅಮ್ಮನ ಎಲ್ಲೋ ಮಣ್ಣು ಮಾಡಿದ್ದೀವಿ, ಮಕ್ಕಳನ್ನೆಲ್ಲೋ ಮಣ್ಣು ಮಾಡಿದ್ದೀವಿ, ನಾವೆಲ್ಲೋ ಮಣ್ಣು ಹಾಕ್ತಿದ್ವಿ. ಯಾಕಂದರೆ ನಮಗೊಂದು ಅಡ್ರೆಸ್ ಇಲ್ಲ. ಒಂದು ಅಡ್ರೆಸ್ ಬೇಕಂತ ಹೇಳಿದ್ರೆ ನಮಗೊಂದು ನೆಲೆ ಬೇಕು. ಆ ನೆಲೆಗೋಸ್ಕರ ಈ ಸೈಟನ್ನು ನಾವು ಆರಿಸ್ಕೊಂಡಿದ್ದೀವಿ. ಇದು ಯಾವುದೇ ನಾವು ಸರ್ಕಾರದ ವಿರುದ್ಧ ನಾವು ನಡೀತಾ ಇಲ್ಲ. ಯಾವುದೇ ಹೋರಾಟಗಳು, ಏನು ಮೂಲಭೂತ ಸೌಲಭ್ಯಗಳಿದ್ದಾವೆ ಆ ಸೌಲಭ್ಯ ಸಂಬಂಧಪಟ್ಟಂಗೆ ನಾವು ಹೋರಾಟಗಳನ್ನ ಮಾಡ್ತಾಯಿದ್ದೀವಿ. ಇದು ಹತ್ತಿಕ್ಕುವಂಥ ಕೆಲಸನ ಇಲ್ಲಿ ಸ್ಥಳೀಯರು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾಡ್ತಾ ಇರ್ಬೋದು ಬಹುಶಃ. ಯಾಕಂದರೆ ಇಲ್ಲಿ ನಡ್ತಕ್ಕಂಥ ಕುತಂತ್ರ ನೋಡಿದ್ರೆ ಖಂಡಿತ ಎಲ್ಲರ ಕೈವಾಡ ಇದೆ ಅನಿಸುತ್ತೆ ನಮಗೆ. ಹಾಗಾಗಿ ಯಾರೇ ಕೈವಾಡ ಇರಲಿ, ಏನೇ ಕುತಂತ್ರ ನಡೆದರೂ ಖಂಡಿತ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ. ಈ ಏನು ಇವತ್ತು ನಾವು ಸ್ವಾತಂತ್ರ್ಯ ಬಂದು ಸುಮಾರು 80 ವರ್ಷ ಕಳೆದೋಯ್ತು. ಇವತ್ತಿಗೂ ಕೂಡ ಈ ಅರ್ಜಿ ಕೊಡೋದು, ಮನವಿ ಕೊಡೋ ಪರಂಪರೆ ಮುಗಿದಿಲ್ಲ. ಅದು ಈ ಕೊನೆಗೊಳ್ಳಬೇಕು. ಅದಕ್ಕೆ TUCI ಎಲ್ಲ ಸಂಘಟನೆ ನೇತೃತ್ವದಲ್ಲಿ ಈ ಒಂದು ಪದ್ಧತಿನ ಇಲ್ಲಿಗೆ ನಿಲ್ಲಿಸಬೇಕು. ಈ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು. ಯಾರು ನಿರಾಶ್ರಿತರಿದ್ದಾರೆ, ಯಾರು ಲೈನ್ ಮನೆಗಳಲ್ಲಿದ್ದಾರೆ, ಯಾರು ಬಾಡಿಗೆ ಮನೆಗಳಲ್ಲಿದ್ದಾರೆ, ಅವ್ರನ್ನ ಹೊರಗಡೆ ತರುವಂಥ ಕೆಲಸನ ಮಾಡಬೇಕು. ಅವರಿಗೆ ಮೂಲಭೂತ ಸೌಲಭ್ಯನ ಕಲಿಸ್ಬೇಕು, ಅವ್ರ ಮೂಲ ನೆಲೆಯನ್ನು ಕಲಿಸ್ಬೇಕು ಅನ್ನೋದೇ ನಮ್ಮ TUCI ಉದ್ದೇಶ. ಸರ್, ಈಗ ಏನು ಈ ಪ್ರತಿಭಟನೆ ಏನು ಪಾಲ್ಗೊಂಡಿದ್ದಾರಲ್ಲ ಜನಗಳಿಂದ, ಇವರೆಲ್ಲರೂ ನಿವೇಶನ ರೈತರೇನಾ? ಖಂಡಿತ ಸರ್. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಆ ರೀತಿ ಏನಾದರೂ ಇದ್ದರೆ ಅದು ಯಾರು ಕೂಡ ನಾವು ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ಮನೆ ಇದ್ದು ಇನ್ನೊಂದು ಮನೆ ಮಾಡ್ಕೊಳ್ಳೋದಾದರೆ ನಾವು ಸಪೋರ್ಟ್ ಮಾಡೋದಿಲ್ಲ. ಯಾರು ನಿರಾಶಿದ್ದಾರೆ, ಯಾರು ಫಲಾನುಭವಿಗಳಿದ್ದಾರೆ, ಅವ್ರು ಸಿಗಬೇಕನ್ನೋದೇ ನಮ್ಮ ಹೋರಾಟ. ಇಲ್ಲಿ ಯಾರಿಗೂ ನಾವು ಇಲ್ಲಿ ಸ್ಥಳೀಯರು ಯಾರು ಗುಡಿಸ್ಲಾಗ್ತಿದ್ದಾರೆ, ಅವ್ರಿಗೂ ನಾವು ಯಾರು ಗುಡಿಸ್ಲಾಕ್ಬೇಡಿ ಅಂತ ಹೇಳಿಲ್ಲ. ಯಾಕಂತ ಹೇಳಿದ್ರೆ ಅವರು ಕೂಡ ಫಲಾನುಭವಿಗಳು, ನಿರಾಶ್ರಿತರು. ಆಗಲಿ, ಯಾರಿಗೆ ಇಲ್ಲಿ ನಿಜವಾದ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ. ಈಗ ನಿಮ್ಮ ಈ ಒಂದು ಜಾಗ ಏನಿದೆ, ಇಲ್ಲಿ ಎಷ್ಟು ಗುಡಿಸಲು ಹಾಕಿದ್ದೀರಿ ಈಗ ತಾತ್ಕಾಲಿಕ? ಸುಮಾರು ಒಂದು 100 ಗುಡಿಸಲು ಇರ್ಬೋದು ಸರ್. ಈಗ ಕೊನೆ ಅಸ್ತ್ರ, ಸರ್ಕಾರದ ಕೊನೆ ಅಸ್ತ್ರ ಅದೇ ಲಾಠಿ ಚಾರ್ಜ್ ಇರ್ಬೋದು ಅಥವಾ ಇನ್ನಿತರ ಇರ್ಬೋದು. ಆ ಹಂತಕ್ಕೆ ಹೋದಾಗ ನೀವು ಏನು ಮಾಡ್ತೀರಿ? ಹೋರಾಟಗಾರರಿಗೆ ಲಾಠಿ ಚಾರ್ಜು, ಜೈಲು ಹೊಸ್ತೇನಲ್ಲ. ಈಗಾಗಲೇ ನಾವು ಈಗ ಬಹುಶಃ ನನಗೆ ಸುಮಾರು 48 ವರ್ಷ ಆಗ್ತಾಯಿದೆ. ಇದರಲ್ಲಿ 31 ವರ್ಷ ಚಳವಳಿಯಲ್ಲಿ ಕಳೆದಿದ್ದೀವಿ ನಾವು. ನಮಗೇನು ಹೊಸ್ತಲ್ಲ ಅದು. ಜೈಲು ಅಥವಾ ಲಾಠಿ ಏಟು ಅವೆಲ್ಲ ಸಾಮಾನ್ಯವಾಗಿದೆ. ಅದಕ್ಕೆ ನಾವು ಎದುರೋದಿಲ್ಲ, ಜಗ್ಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಯಾರ ಅಪ್ಪನ ಮನೆ ಆಸ್ತಿ ಕೇಳ್ತಾ ಇಲ್ಲ. ಇದು ನಮ್ಮ ಹಕ್ಕು. ಇಲ್ಲಿ ನಾವು ಬರೀ ಗುಲಾಮ್ಗಿರಿ ಮಾಡೋಕ್ಕೆ ನಾವು ಇಲ್ಲಿ ಹುಟ್ಟಿಲ್ಲ. ನಾವು ಈ ದೇಶದ ಪ್ರಜೆಗಳು. ಬೇರೆಯವನಿಗೆ ಎಷ್ಟು ರೈಟ್ಸ್ ಇದೆಯೋ ಅಷ್ಟೇ ರೈಟ್ಸು ನಮಗೂ ಇದೆ. ಸ್ವಾತಂತ್ರ್ಯ ಭಾರತ ಅವ್ರಿಗೆ ಮಾತ್ರ ಅಲ್ಲ, ಇಲ್ಲಿ ದುಡಿತಕ್ಕಂಥ ಜನರಿಗೂ ಇದೆ. ಹಾಗಾಗಿ ಎಲ್ಲ ಹಕ್ಕುಗಳು ಮೂಲಭೂತ ಹಕ್ಕಿಗಾಗಿ ಹೋರಾಡ್ತಿರೋದು ನಾವು ಬಿಟ್ಟರೆ ಬೇರೆ ಯಾವುದೇ ನಾವು ಇಲ್ದಿರೋದನ್ನ ನಾವು ಕೇಳ್ತಾ ಇಲ್ಲ. ಸಂವಿಧಾನಬದ್ಧವಾಗಿ ಏನು ಸಿಗಬೇಕು, ಬಾಬಾ ಸಾಹೇಬರು ನಮ್ಗೆ ಏನು ಹಕ್ಕುಗಳು ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಕೇಳ್ತಾಯಿದ್ವಿ, ಆ ಪ್ರಕಾರ ಹೋರಾಟ ಮಾಡ್ತಿದ್ವಿ. ಇದರಲ್ಲಿ ಅವರು ಮಿತಿ ಮೀರಿ ಮಾಡಿದ್ರೆ ನಾವೇನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಕಾನೂನುಬದ್ಧವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ.